ಎಲ್ರಿಗೂ ನಮಸ್ಕಾರ. ಮ್ಯಾಮ್ಸ್ ನೀತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ಎಲ್ರಿಗೂ ನನಗೆ ಗೊತ್ತು ನಿಮಗೆ ಎಕ್ಸಾಮ್ ಬಗ್ಗೆ ತುಂಬ ವರಿ ಆಗ್ತಿದೆ. 50 ದಿನ ಇದೆ, ಏನು ಓದಬೇಕು ಅನ್ನೋದೆಲ್ಲ ನಿಮಗೆ ಟೆನ್ಷನ್ಸು, ವರೀಸು, ಓದಿರೋದೆಲ್ಲ ರಿಟೈನ್ ಮಾಡೋಕ್ಕೂ ಕೂಡ ಕಷ್ಟ ಆಗ್ತಿರುತ್ತೆ. ಸೊ ಈ ಮೂಮೆಂಟಲ್ಲಿ ನಾನು ನಿಮ್ಗೊಂದು ಸೊಲ್ಯೂಷನ್ ಕೊಡ್ತೀನಿ. ಸಿ, ಫಸ್ಟ್ ಥಿಂಗ್, ನೋ ನೀಡ್ ಟು ವರಿ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ನಾನು ಅವತ್ತು 50 ಡೇಸ್ದು ಪ್ಲ್ಯಾನ್ ಕೊಟ್ಟಿದ್ದೆ. ಕಂಪ್ಲೀಟ್ ಹೇಗೆ ಮಾಡೋದು 50 ಡೇಸಲ್ಲಿ ಬೋತ್ GS ಆ್ಯಂಡ್ ಗ್ರೂಪ್ ಸಿ ಅಂತ. ಆ್ಯಂಡ್ ಅದು ಹೇಳ್ದಷ್ಟು ಈಸಿ ಅಲ್ಲ, ಅದು ನನಗೂ ಗೊತ್ತಿದೆ. ಬಟ್ ಈ ಮೂಮೆಂಟಲ್ಲಿ GS ಬಗ್ಗೆ ನೀವು ತುಂಬ ವರಿ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದರೆ GSನ ನೀವು ಒಂದೂವರೆ ವರ್ಷ ಅಥವಾ 2 ವರ್ಷದಿಂದ ಓದ್ತಾನೇ ಇದ್ದೀರಾ. ಸೊ ಇಟ್ಸ್ ಜಸ್ಟ್ ರಿಕ್ವೈರ್ಡ್ ರಿವಿಷನ್. ಬಟ್ ಈಗ ಟೆನ್ಷನ್ ಆಗೋವಂಥದ್ದು ಏನು ಅಂತ ಅಂದರೆ ಗ್ರೂಪ್ ಸಿ ಹೇಗಪ್ಪ ಕಂಪ್ಲೀಟ್ ಮಾಡೋದು. ಯಾಕಂತಂದರೆ ಗ್ರೂಪ್ ಸಿ ಸಿಲೆಬಸ್ಸಲ್ಲಿ ಎಕ್ಸ್ಟ್ರಾ ಸಿಲೆಬಸ್ ಬಗ್ಗೆ ಮಾತಾಡೋಣ. ಯು ಹ್ಯಾವ್ ಎಕ್ಸ್ಟ್ರಾ ಸಿಲೆಬಸ್ ಲೈಕ್ ರೂರಲ್ ಡೆವಲಪ್ಮೆಂಟ್, societal issue, Panchayat Raj Institution, ರೂರಲ್ ಡೆವಲಪ್ಮೆಂಟ್, ಸೊಸೈಟಲ್ ಇಶ್ಯೂಸ್, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್, ಇದು 3 ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಲ್ಯಾಂಡ್ ರಿಫಾರ್ಮ್. ಈ 4 ಕಾನ್ಸೆಪ್ಟಿಂದ ಹತ್ತತ್ರ 40% ಸಿಲೆಬಸ್ ಇದೆ. ಸೊ ಇದಕ್ಕೆ ವರಿ ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಸ್ಪರ್ಧಾ ಅರಿವು ಅವರು ಕ್ರ್ಯಾಶ್ ಕೋರ್ಸ್ ಮಾಡ್ತಿದ್ದಾರೆ ಇದ್ರ ಮೇಲೆ. ಆ್ಯಂಡ್ ವೆರಿ ಲೆಸ್ ಅಮೌಂಟ್ ಇಟ್ಟಿದ್ದಾರೆ, ಆ್ಯಂಡ್ ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ, ಇಟ್ಸ್ ನಾಟ್ ಅ ಪ್ರಮೋಷನ್. ನಾನು ನಂದು ವಿಡಿಯೋದಲ್ಲಿ ಯಾವುದನ್ನು ಪ್ರಮೋಟ್ ಮಾಡೋದಿಲ್ಲ. ಇವನ್ ದೋ ಐ ವರ್ಕ್ ಫಾರ್ ದೆಮ್, ಐ ಡೋಂಟ್ ಪ್ರಮೋಟ್, ಬಟ್ ದಿಸ್ ಈಸ್ ವೆರಿ ಎಸೆನ್ಷಿಯಲ್. ಇಫ್ ಯು ಕೆನಾಟ್ ಅಟ್ಲೀಸ್ಟ್ ಜಾಯಿನ್ ದ ಕೋರ್ಸಿಗೆ ಜಾಯಿನ್ ಆಗಿಲ್ಲ ಅಂದ್ರೂ ಯು ಕ್ಯಾನ್ ಚೂಸ್ ಅ ಬುಕ್. ಸ್ಪರ್ಧಾ ಅರಿವು ಬುಕ್ ತೊಗೊಬಹುದು, ಇಲ್ಲ ಶಾಂತಮಾರ್ಗ ಅವ್ರ ಬುಕ್ಕು, ಅವೆರಡು. ಬಟ್ ಇಟ್ಸ್ ಜಸ್ಟ್ 899 ರೂಪೀಸ್ ಇರುತ್ತೆ. 899 ರೂಪೀಸಿಗೆ ನಿಮಗೆ ಕಂಪ್ಲೀಟ್ ಸಿಲೆಬಸ್ ಸಿಗುತ್ತೆ, ಜೊತೆಗೆ ಟೆಸ್ಟ್ ಕೂಡ ಕೊಡ್ತಿದ್ದಾರೆ. ಸೊ ನೋ ನೀಡ್ ಟು ವರಿ ಮಚ್. ಯು ಕ್ಯಾನ್ ಈಸಿಲಿ ಗೋ, ಬಿಕಾಸ್ ವಿ ಸ್ಪೆಂಡ್ ಲಾಟ್ ಆಫ್ ಮನಿ ಎವ್ರಿವೇರ್. ಇದು ಗ್ರೂಪ್ಸ್, ಇದು ಎಕ್ಸ್ಟ್ರಾ ಸಿಲೆಬಸ್ಗೆ ನೀವು ವರಿ ಮಾಡುವಂತಹ ಅವಶ್ಯಕತೆ ಇಲ್ಲ. ಮತ್ತು ಇನ್ನು ಕಮ್ಯುನಿಕೇಷನ್ ಪೇಪರ್, ಈ ಕಮ್ಯುನಿಕೇಷನ್ ಪೇಪರು ತುಂಬ ಇನ್ಸ್ಟಿಟ್ಯೂಷನ್ ಅವ್ರು ಮಾಡ್ತಿದ್ದಾರೆ. ಯು ಕ್ಯಾನ್ ಜಾಯಿನ್ ಎನಿ ಒನ್ ಇನ್ಸ್ಟಿಟ್ಯೂಷನಿಗೆ ನೀವು ಇದಕ್ಕೆ ಜಾಯಿನ್ ಆಗಬಹುದು. ಬಟ್ ಅಗೈನ್ ಚೂಸ್ ಮಾಡಿ ಯಾವುದಕ್ಕೆ ಜಾಯಿನ್ ಆಗ್ತೀರಾ. ಯಾಕಂತಂದರೆ ಲಾಸ್ಟ್ ಮೂಮೆಂಟಲ್ಲಿ 60 hours ಕ್ಲಾಸ್ ಕೇಳೋದು ಬೆಟರ್ ದೆನ್ ರೀಡಿಂಗ್ 60 hours. ಈವನ್ ಐ ಯೂಸ್ ಟು ಡೂ ದಿಸ್. ಲಾಸ್ಟ್ ಮೂಮೆಂಟಲ್ಲಿ ಕ್ರ್ಯಾಶ್ ಕೋರ್ಸ್ ಜಾಯಿನ್ ಆಗ್ತಾ ಇದೆ. ಸೊ ಅದು ನಂಗೆ ಪ್ರಿಲಿಮ್ಸಲ್ಲಿ ಹೆಲ್ಪ್ ಆಗಿದೆ. ಈ ಪ್ರಿಲಿಮ್ಸ್, ಲಾಸ್ಟ್ KPSC ಪ್ರಿಲಿಮ್ಸ್ ಐ ವಾಸ್ ಮೋರ್ ಇನ್ ಟು ಮೀನ್ಸ್, ಸೊ ಹಾಗಾಗಿ ಅದು ಸ್ವಲ್ಪ ಇಂಪ್ಯಾಕ್ಟ್ ಆಯಿತು. ಬಟ್ ಎವ್ರಿ ಅದರ್ ಟೈಮ್ ಪ್ರಿಲಿಮ್ಸ್ಗೆ ನನಗೆ ಕ್ರ್ಯಾಶ್ ಕೋರ್ಸ್, ಲಾಸ್ಟ್ ಮೂಮೆಂಟ್ ಕೋರ್ಸಸ್ಸು ಹೆಲ್ಪ್ ಆಗಿದೆ. ಬಟ್ ದಿಸ್ ಟೈಮ್ ಓವರ್ ಕಾನ್ಫಿಡೆನ್ಸ್, ಐ ಲಾಸ್ಟ್ ಇಟ್. ಅದಕ್ಕೋಸ್ಕರನೇ ಈ ಸ್ಪೆಷಲ್ ವಿಡಿಯೋ ಮಾಡ್ತಿರೋ ಪರ್ಪಸ್ಸೇ ಅದು. ಐ ಲಾಸ್ಟ್ ಇಟ್ ಇನ್ ಓವರ್ ಕಾನ್ಫಿಡೆಂಟ್. ಐ ಡೋಂಟ್ ವಾಂಟ್ ಯು ಗೈಸ್ ಟು ಲಾಸ್ಟ್ ಇಟ್ ಇನ್ ಓವರ್ ಕಾನ್ಫಿಡೆನ್ಸ್. ಸೊ ಕಮ್ಯುನಿಕೇಷನ್ಗೆ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟ್ ಬೇಕು ಅಂತ ಅಂದರೆ ಉತ್ಕರ್ಷ್, ವಿಜಯ ಸೇತು ಅವರು ಉತ್ಕರ್ಷ್ ಅಂತ ಮಾಡ್ತಾ ಇದ್ದಾರೆ. ದಿಸ್ ಇಸ್ ಜಸ್ಟ್ 899 ರೂಪೀಸ್, 36 hours ಇದೆ. ಸೊ ಇದಾದರೂ ತಗೊಳ್ಳಿ. ಆ್ಯಂಡ್ ಇದರಲ್ಲಿ ಐ ಆಮ್ ಟೀಚಿಂಗ್ ಇಂಗ್ಲೀಷ್ ಕಮ್ಯುನಿಕೇಷನ್. ಆ್ಯಂಡ್ ದೆನ್ ಅರಿವು, ಅಗೇನ್ ಎನಿ ಡೇ ಇಟ್ಸ್ ಗುಡ್. ಇನ್ ದ ಕ್ವಾಲಿಟಿ ವೈಸ್ ನೋ ಕಂಪ್ಯಾರಿಸನ್. 3 ಟೀಚರ್ಸ್ ಬರ್ತಾ ಇದ್ದಾರೆ, 3 ಜನನು ಎಕ್ಸಲೆಂಟ್. 3 ಸಬ್ಜೆಕ್ಟ್ಸಿಗಿರೋ ಫ್ಯಾಕಲ್ಟೀಸು ಎಕ್ಸಲೆಂಟ್. ಹಾಗಾಗಿ ಆಫ್ಲೈನ್ ಯಾರ್ಯಾರು ಬೇಕೋ, ಇದೊಂದು ಎಕ್ಸಾಮಿಗೆ ಮಾತ್ರ ಅಲ್ಲ, ಮುಂದೆ ಬರುವಂತಹ ಎಲ್ಲ ಗ್ರೂಪ್ ಸಿ ಆಗಿರ್ಬೋದು, CTI ಆಗಿರಬಹುದು, ಅಥವಾ KPSC ಕಡೆಯಿಂದ, KA ಕಡೆಯಿಂದ ಯಾವುದೇ ಎಕ್ಸಾಮ್ಗೂ ಕೂಡ ಇವ್ರದ್ದು ಚೆನ್ನಾಗಿದೆ. ಯಜ್ಞ ಅಂತ ಪ್ರೋಗ್ರಾಮ್ ಹೆಸರು. ಯು ಕ್ಯಾನ್ ಜಾಯಿನ್ ಹೂ ವಾಂಟ್ಸ್ ಆಫ್ಲೈನ್ ಅಲಾಂಗ್ ವಿತ್ ಆಫ್ಲೈನ್ ಟೆಸ್ಟ್ಸ್. ಇದು ತುಂಬ ಚೆನ್ನಾಗಿದೆ. ಸೊ ಇದೆಲ್ಲ ನಾನು ನಿಮಗೆ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಲಾಸ್ಟ್ ಮೂಮೆಂಟಲ್ಲಿ ಕಿಯೋಸ್ ಆಗಿ ಟೆನ್ಷನ್ ಆಗಿಬಿಟ್ಟು ಎಕ್ಸಾಮ್ ಹಾಳು ಮಾಡ್ಕೊಳ್ಳೋಕ್ಕಿಂತ ಸ್ವಲ್ಪ
ಆಮೇಲೆ ನಾನು ಮುಂದೊಂದು ದಿನ ನೀವು ಅದನ್ನ ತಗೊಬಹುದಾಗಿತ್ತು ಅಂದ್ರೆ ನನ್ನ ಸ್ಟೂಡೆಂಟ್ಸೇ ಮತ್ತೆ ಕೇಳ್ತಾರೆ, ಮ್ಯಾಮ್ ನೀವು ಅವತ್ತೇ ಹೇಳೋದಲ್ವಾ, ನಾವು ತಗೊಳ್ತಾ ಇದ್ವಿ, ಮ್ಯಾಮ್ ನೀವು ಅವತ್ತೇನು ಕೇಳಲಿಲ್ಲ. ಐ ಡೋಂಟ್ ವಾಂಟ್ ದಟ್ ಕಂಪ್ಲೇಂಟ್ಸ್ ಫ್ರಮ್ ಮೈ ಸ್ಟೂಡೆಂಟ್ಸ್. ಆ್ಯಂಡ್ ಇಫ್ ಯು ಆರ್ ಬಿಲೀವಿಂಗ್ ಇನ್ ಮ್ಯಾಮ್ಸ್ ನೀತಿ, ವಾಟ್ ಎವರ್ ಐ ಡೂ ಸೇ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಿಮಗೆ ಕಂಪೈಲೇಷನ್ ಕರೆಂಟ್ ಅಫೇರ್ ಕೂಡ ಆದಷ್ಟು ಬೇಗ ಸಿಗುತ್ತೆ, ಅದನ್ನು ತಗೊಂಡು ಓದಿ. ಬಿಕಾಸ್ ಅದಕ್ಕೆ ಮ್ಯಾರಥಾನ್ ಸೆಷನ್ನು ಮೋಸ್ಟ್ ಪ್ರಾಬಲಿ ನಾನು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು, ದಟ್ ಮ್ಯಾರಥಾನ್ ಸೆಷನಲ್ಲಿ ಕರೆಂಟ್ ಅಫೇರ್ಗೆ. ವಾಟ್ ಎವರ್ ಐ ಕ್ಯಾನ್ ಡೂ, ಐ ವಿಲ್ ರಿಯಲಿ ಹೆಲ್ಪ್ ಯು ಫಾರ್ ದೀಸ್ 50 days. ಆ್ಯಂಡ್ ಐ ಆಮ್ ಥಿಂಕಿಂಗ್ ಟು ಸ್ಟಾರ್ಟ್ ಅ 50 days rigorous program for mentorship. And this is also very minimal amount, because I don't want people to think ಏನ್ ಫ್ರೀ ಕೊಡ್ತಿದ್ದಾರೆ ಇದರಲ್ಲಿ ಏನು ಇದಿದೆಯೋ ಇಲ್ವೋ ಅಂತ. And who really wants to join that 50 days program, I mean we can keep it for 45 days. 45 days I'll be with you. I'll give the morning, I'll give you the timetable, and evening I'll check. And every alternative days we will have a session, and I'll just see that ನೀವು ಎಷ್ಟು ಓದಿದ್ದೀರಾ, ಏನು ಮಾಡ್ತಿದ್ದೀರಾ. Who wants to join for this 50 days mentorship course, you can contact our admins in Telegram. I'll mention the Telegram channel. And then somebody asked, ma'am it's free or for cost? If ಯಾರಿಗಾದ್ರೂ ಪೇ ಮಾಡೋಕೆ ಆಗದೇ ಇಲ್ಲ ಅಂತಂದ್ರೆ ಅವ್ರಿಗೆ ಫ್ರೀ, ಬಟ್ I'll keep very minimal amount, because ಏನಾದರೂ ಫ್ರೀಯಾಗಿ ಕೊಟ್ಟರೆ ಅದಕ್ಕೆ ವ್ಯಾಲ್ಯೂ ಇರಲ್ವಂತೆ. ಐ ವಾಂಟ್ ಮೈ ಕಂಟೆಂಟ್ ಟು ಬಿ ವ್ಯಾಲ್ಯೂಡ್. ಐ ಮೀನ್ ಐ ಆಮ್ ಸೇಯಿಂಗ್ ದಿಸ್, ಫ್ರೀಯಾಗಿ ಕೊಟ್ಟರೆ ವ್ಯಾಲ್ಯೂ ಇರೋದಿಲ್ಲ ಅಂತ ಆಲ್ರೆಡಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಐ ವಾಸ್ ಟೇಕಿಂಗ್ ಎವ್ರಿ ವೀಕೆಂಡ್ ಫ್ರೀ ಕ್ಲಾಸಸ್, ಬಟ್ ಐ ಜಸ್ಟ್ ಗಾಟ್, ದಟ್ಸ್ ಅ ಸೆಕೆಂಡರಿ. ಬಟ್ ದಿಸ್ ಟೈಮ್ ಸಿ ವೆರಿ ಮಿನಿಮಲ್ ಅಮೌಂಟ್, ಇಟ್ಸ್ ನಾಟ್ ಅ ಫೋರ್ಸ್. ಆ್ಯಂಡ್ ಯಾರಿಗಾದರೂ ರಿಯಲ್ ಆಗಿ ಪ್ರಾಬ್ಲಮ್ ಇದ್ದರೆ ಅದನ್ನು ನಾನು ತಗೊಳ್ಳೋದಿಲ್ಲ, ಐ ಕ್ಯಾನ್ ಟೆಲ್ ದ್ಯಾಟ್ ಆಲ್ಸೋ. And please make use this 45 to 50 days and try to be in the list. See, I did the mistake that ನಾನು ಯಾವುದು ಗ್ರೂಪ್ ಸಿ ಎಕ್ಸಾಮ್ಸ್ PSI ಏನೂ ಬರೀಲಿಲ್ಲ ಥ್ರೂಔಟ್ ಮೈ ಪ್ರಿಪ್ರೇಷನ್. ಬಟ್ ಐ ಡೋಂಟ್ ವಾಂಟ್ ಯು ಗೈಸ್ ಟು ಡೂ ದ ಸೇಮ್ ಮಿಸ್ಟೇಕ್. ಯಾಕಂದರೆ ನಮ್ಮ ಕೈಯಲ್ಲಿ ಒಂದು ಕೆಲಸ ಇದ್ದರೆ ಆಮೇಲೆ ಮೆಟೀರಿಯಲ್ಸ್ಗೆ, ಕೋಚಿಂಗ್ಗೆ, ಕ್ರ್ಯಾಶ್ ಕೋರ್ಸ್ಗೆ ಎಲ್ಲದಕ್ಕೂ ನಾವು ಸ್ಪೆಂಡ್ ಮಾಡ್ಬೋದು. ಬಿಕಾಸ್ UPSCಯಲ್ಲೂ ಕೂಡ ಒಳ್ಳೆ ಕೋಚಿಂಗು, ಒಳ್ಳೆ ಮೆಟೀರಿಯಲ್ಲು ಇದೆಲ್ಲ ತುಂಬ ಪ್ಲೇ ಮಾಡುತ್ತೆ ರೋಲ್ನ. ಸೊ ಸುಮ್ಮನೆ ಹೇಳೋದು ನಾವು ಒಂದು ಫ್ರೀ ಮೆಟೀರಿಯಲ್ ಓದಿದೆ ಅದೆಲ್ಲ ವರ್ಕೌಟ್ ಆಗಲ್ಲ. ಯಾಕೆಂದರೆ ಫ್ರೀ ಮೆಟೀರಿಯಲ್ ಅವರು 30% ಕೊಟ್ಟಿರ್ತಾರೆ, ಬಟ್ ಅದೇ ಕಂಟೆಂಟು ಪೇಡಲ್ಲಿ ನಿಮಗೆ 100% ಸಿಗುತ್ತೆ. ಸೊ ದ್ಯಾಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ತುಂಬ ಟೂ ಮಚ್ ಅಮೌಂಟ್ನ ಎಲ್ಲೂ ಸ್ಪೆಂಡ್ ಮಾಡೋಕ್ಕೆ ಹೋಗ್ಬಿಡಿ. ಚೀಪ್ ಆ್ಯಂಡ್ ಬೆಸ್ಟ್ ತುಂಬ ಇನ್ಸ್ಟಿಟ್ಯೂಷನ್ ಕೊಡ್ತಿದ್ದಾರೆ, ಅಲ್ಲಿ ತಗೊಳ್ಳಿ. ದಟ್ಸ್ ಆಲ್ ಫಾರ್ ದ ಡೇ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಗ್ರೂಪ್ ಸಿ. ಆ್ಯಂಡ್ ದಯವಿಟ್ಟು ಯಾರು ಪ್ಯಾನಿಕ್ ಆಗೋಕ್ಕೆ ಹೋಗ್ಬೇಡಿ. ಎನಿ ಕ್ವೆರೀಸ್, please contact Ma'am Sniti. We are here to help you guys. Thank you one and all.